ಒಂದೊಂದು ಕೊಡಿ ಸರ್ ಈಗ ನಡೀತೆ ಆಮೇಲೆ ಏನಕ್ಕೆ ಸರಿ ಮಾಡಿದೆ ಅವೇನೋ ಡಿಸ್ಕ್ ಅಂದರೆ ವೆಯ್ಟ್ ಲಿಫ್ಟ್ ಮಾಡಿ ಹೊರಗಡೆ ಕೂತ್ಕೊಳ್ಳಿ ಸರ್. ಎಷ್ಟು ವರ್ಷದಿಂದ ಐತೆ ಸರ್ ಇದು? ಆ್ಯಕ್ಚುಲಿ ಇದು 5 years ಆಯ್ತು ಸರ್. ಇದು 2019 ಭುಜ ನೋವು ಬರ್ತದೆ ಸರ್? ಶೋಲ್ಡ್ರು ಸ್ವಲ್ಪ ಇಲ್ಲಿ ಸ್ವಲ್ಪ ಒಂಥರ ಇಲ್ಲ ಸರ್, ಬೆಲ್ಜ್ ಆಗ್ಬಿಟ್ಟಿದೆ, ನರ ಆಯ್ತಲ್ಲ ಪ್ರೆಸ್ ಆಗ್ಬಿಟ್ಟು ಅದಕ್ಕೆ ಏನು ಹೇಳ್ತಾರೆ, ಮೂಳೆ ಸಂದೋಗ್ಬಿಟ್ಟಿದೆ, ಅಂದ್ರೆ ನರ ಇದಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. 80 ವರ್ಷ ಅವಳು ಸಂದೋಗ್ಬಿಡೋಕೆ ನಿಮಗೆ ಎಲ್ಲೋದ್ರೆ ಸರ್ಜರಿ ಮಾಡಿ ಅಂತಾರೆ. ಅದೇ ಹಂಗೆ ಅಂದರು. ಹೌದಾ? ಎಲ್ಲಿ ತೋರಿಸಿದ್ರು ಇದು? ಆ್ಯಕ್ಚುಲಿ ಫಸ್ಟು ಬೋಸ್ ಹತ್ರ ತೋರಿಸಿದೆ. ಅವರು ಯಾವುದು ನಾವು ಜೈನ್ ಹಾಸ್ಪಿಟ್ಲ್ ಅಲ್ಲಿ ಹೋದ್ರು. ಅಲ್ಲಿ ರಿಪೋರ್ಟ್ ಈ ಥರ ಕೊಟ್ಟರು. ಅದೇ ರಿಪೋರ್ಟ್ ಕೊಟ್ಟಿದ್ದಾರೆ ಅಷ್ಟೇ. ದಿವಸ ನಮ್ಮ ಮಾಮೂಲಿ ಎಲ್ಲ ಗೊತ್ತಾಗ್ಬೋದು ರಿಪೋರ್ಟ್ ಬಡಿಗೆ ಸರ್ ಅಷ್ಟೇ. ಈಗ ಫೈನಲ್ ಏನು ಲಾಸ್ಟಲ್ಲಿ ಹೋದೆ ಅಷ್ಟೇ. ಏನು ಹೇಳಿದ್ರು ಸರ್ ಫೈನಲ್ಲು? ಅಷ್ಟೇ, ಅದು ಒಂಥರ ಸ್ವಿಮ್ಮಿಂಗ್ ಮಾಡು, ಸ್ವಲ್ಪ ಡಂಬಲ್ಸ್ 2 kg ಅಷ್ಟು ವೆಯ್ಟ್ ಹಂಗೆ ಎಕ್ಸಸೈಸ್ ಮಾಡು. ಮೊನ್ನೆ ಮತ್ತೆ ಹೋದ ತಿಂಗಳು ಸ್ವಲ್ಪ ಅದೇ ಮೋಟರ್ ಸ್ವಲ್ಪ ರಿಪೇರ್ ಆಗಿ ಮಾಡಬೇಕು. ಮತ್ತೆ ಲಿಫ್ಟ್ ಮಾಡುವಾಗ ಹೆವಿ ವೆಯ್ಟ್ ಇದು ಮಾಡಿ ಸ್ವಲ್ಪ ನೋವು. ನೀವು ಇರೋದು ನೀವು ವೈಟ್ ಫೀಲ್ಡಲ್ಲಿ ಸರ್? ಹೆಸರು? ಗುರು ಸಿಂಗ್ ಸಾಬ್. ಇದು 23 ಅಲ್ಲಿ. ಅದೇ 1 ವರ್ಷ 8 ತಿಂಗಳು ಆಯ್ತು. 1 ವರ್ಷ 8 ತಿಂಗಳು ಇದೆಲ್ಲ. ಇದು 5 ವರ್ಷ ಆಯ್ತು. ಅದು ಹಳೇದೈತಲ್ಲ, ಇದೆಲ್ಲ ತಗೊಂಡು ಮನೇಲಿ ಬಿಸಾಕ್ಬಿಡಿ. ಟೆನ್ಷನ್ ಕೇರಳ ಕೂತ್ಕೊಳ್ಳಿ, ಚಪ್ಪಲ್ ಹಾಕಿಟ್ಬಿಡಿ ಒಂದ್ಸತಿ ಕೂತ್ಕೊಳ್ಳಿ. ಊಟ ತಿಂಡಿ ಎಲ್ಲ ಹಂಗೆ ಕೂತ್ಕೊಳ್ಳಿ ಸರ್. ಫುಲ್ ಹಾಕಿ ಕೂತ್ಕೊಳ್ಳಿ, ಏನು ಟೆನ್ಷನ್ ತೊಗೊಂಡ್ಬೇಡಿ. ಹಾಕಿ ಬೈಗೆ ಹಾಕಿ ಮನೇಲಿ ದಿನಕ್ಕೆ ಒಂದು ಟೈಮ್ ತಗೊಳ್ಳಿ, ನಿಧಾನ ಕೊಡಿ ಅಷ್ಟೇ. ವಿಜಯನಗರ, ಗಾಂಧಿಪುರಮು, ವಿಜಯನಗರ ಅಷ್ಟೇ. ಗಾಡಿ ಓಡಿಸೋದು ಅಷ್ಟೇ, ಕೂತ್ಕೊಳ್ಳೋದು ಅಷ್ಟೇ. ಎಲ್ಲ ಚೇಂಜ್ ಮಾಡಿ, ಇಲ್ಲ ಹಂಗೆ ಆಗ್ಬಿಡ್ತದೆ ಗೊತ್ತಾಯ್ತಾ? ಅವ್ರ ಮೇಲೆ ಭಾರ ಆಗ್ಬಿಟ್ಟು ಸುಮ್ಮನೆ ಜಾಗ ತೋರಿಸಿ ರೆಡಿ ಆಗ್ಬಿಡ್ತಾರೆ. ಗಾಡಿದೆಲ್ಲ ಸ್ವಲ್ಪ ಚಾಯ್ಸ್ ಮಾಡಿಬಿಡಿ ಅಷ್ಟೇ. ನೋಡಿ ಸರ್, ಹಾಕೊಳ್ಳಿ.